ಕನೆಕ್ಟ್ ಆಗ್ತಾ ಇದೆ. ಆಗ್ಲಿ ಆಗ್ಲಿ. ಹಲೋ ಹಲೋ, ನಾವಿಬ್ರು ಫ್ರೆಂಡ್ಸ್ ಆಗಿ ಎಷ್ಟು ದಿನ ಆಯ್ತು? ನಿನ್ ನಂಬರ್ ಕೊಡೆ. ನಾನ್ ಕೊಡಲ್ಲ ಅಪ್ಪ. ಪ್ಲೀಸ್ ಕೊಡೆ. ನೀನೇನ್ ಕೊಡ್ಸಿದ್ರು ನಾನ್ ಕೊಡಲ್ಲ. ನಮ್ ತಾಯಿ ಎಣ್ಣೆ ಕೊಡಿಸ್ತೀನಿ. ಓ ಸುಳ್ಳು ಹೇಳ್ತೀಯ, ನೀನ್ ಕೊಡ್ಸಲ್ಲ. ನಂಬರ್ ಕೊಟ್ಟು ನೋಡೆ ಏನ್ ಮಾಡ್ತೀನಂತ. ನೀನೇನ್ ಕೊಡ್ಸೋದ್ ಬೇಡ. ಅಕೌಂಟ್ ನಂಬರ್ ಕೊಡ್ತೀನಿ, 1000 ರೂಪಾಯಿ ಅಕೌಂಟ್ಗೆ ಹಾಕು. ಆಮೇಲೆ ನಾನೇ ತಕೊಂಡು ಫೋಟೋ ಕಳಿಸ್ತೀನಿ. ಅಕೌಂಟ್ ನಂಬರ್ ಕಳ್ಸು. ಸರಿ, ಮೆಸೇಜ್ ಅಲ್ಲಿ ನಂಬರ್ ಕಳಿಸ್ತೀನಿ. ಅಬ್ಬಾ, ಹುಡುಗಿ ಹೆಸರಲ್ಲಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಕು ಸಾರ್ಥಕ ಆಯ್ತು. ಇವತ್ತು ನನಗೆ 1000 ರೂಪಾಯಿ ಸಂಪಾದನೆ. ಇನ್ನು ಎಷ್ಟು ಜನ ಹುಡುಗರು ಸಿಗ್ತಾರೋ ಸಿಗ್ರಿ ನನ್ನ ಮಕ್ಕಳ. ಎಲ್ರಿಗೂ ನೆಲ ಗೊತ್ತಿ ನೀರು ತೆಗಿಸ್ಬಿಡ್ತೀನಿ. ಅಲ್ಲಿ ನೋಡು ಭೂಮಿ. ತಾಲೂಕು ಆಫೀಸಿಗೆ ಹೋಗಿ ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಇನ್ನೊಂದೆರಡು ದಿನ ಎಲ್ಲ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಬರ್ತೀನಿ. ಹಾಯ್, ಐ ಆಮ್ ರಿಯಲಿ ಸಾರಿ. ಮಾವನ ಮಗಳಾಗಿ ಹುಟ್ಟಿದ್ದಕ್ಕೆ ಮದುವೆ ಆಗಕ್ಕಾಗತ್ತಾ? ಅವಳೊಂಥರ ಹುಚ್ಚಿ ಅವಳು. ನೀವು ಬೇಜಾರು ಮಾಡ್ಕೋಬಿಡಿ. ನಂಗೆ ಸಂಬಂಧ ಪಡೆದೇ ಇರೋ ವಿಷಯಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಏನು ಸಂಬಂಧ ಇಲ್ವಾ? ಹೋಗ್ರಿ ಹಂಗಿದ್ರೆ. ಆದ್ರೆ ಒಂದು, ಹೋಗ್ಬೇಕಾದ್ರೆ ತಿರುಗಿ ನೋಡೋದ್ರೆ ಸಂಬಂಧ ಇದೆ ಅಂತ ಅರ್ಥ. ತಿರುಗಿ ನೋಡ್ದೆ ಹಂಗೆ ಹೋದ್ರೆ ಕನ್ಫರ್ಮ್ ಲವ್ ಇದೆ ಅಂತಾನೆ ಅರ್ಥ. ತಿರುಗ್ಬಿಟ್ಟು ಉಗಿದ್ ಹೋದ್ರೆ? ಹಂಗ್ ಮಾಡೋದಾದ್ರೆ ಇಲ್ಲೇ ಇದ್ಬಿಡಿ. ಬೇಡ ಅಂತೀರಾ? ನಾನೇ ಹೋಯ್ತೀನಿ ಬಿಡಿ. ನೋಡಮ್ಮ, ಇಬ್ರು ಜಾತಕ ಹೊಂದಾಣಿಕೆ ಆಗಿದೆ. ಇನ್ನೇನಿದ್ರು ಮದ್ವೆ ತಯಾರಿನೇ. ಚಿಂತಿದಂತ ಮಗ ಇದ್ದಾನೆ. ಅವನಿರೋವಾಗ ನನ್ಗೆ ಯಾವ ಭಯನೂ ಇಲ್ಲ. ಎಲ್ಲ ಅವನೇ ನೋಡ್ಕೋತಾನೆ. ಮದುವೆ ಅದ್ದೂರಿಯಾಗಿ ಮಾಡ್ಕೊಡ್ತೀವಿ, ನೀವೇನು ಚಿಂತೆ ಮಾಡ್ಕೋಬೇಡಿ. ಅಣ್ಣ ತಂಗಿ ಸಂಬಂಧದ ಬೆಲೆ ಗೊತ್ತಾಗೋದು ತಂಗಿ ಮದುವೆಯಾಗಿ ಹೋಗುವಾಗಲೇ. ಮದುವೆಗೆ ತುಂಬ ಟೈಮ್ ಇದ್ರೂ ಮನಸ್ಸೊಳಗಡೆಯಿಂದ ತುಂಬಾ ಕೊರಗ್ತಾ ಇದೆ. ತಂಗಿನ ಈ ಮನೆಯಿಂದ ಬೇರೆ ಮನೆ ಕಳಿಸ್ಕೊಡ್ಬೇಕಲ್ಲ ಅಂತ. ನೋಡಿ, ಒಳ್ಳೆ ಜನ, ಸಂಪ್ರದಾಯಸ್ಥರ ಮನೆ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ತಂಗಿ ಚೆನ್ನಾಗಿರ್ತಾಳೆ. ನಾನಿನ್ ಬರ್ತೀನಮ್ಮ. ಥ್ಯಾಂಕ್ ಯು ಅಂಕಲ್. ಅಮ್ಮ, ನನ್ನ ತಂಗಿನ ಮದುವೆ ದಿವಸ ತುಂಬ ಮುದ್ದಾಗಿ ರೆಡಿ ಮಾಡಬೇಕು. ಒಳ್ಳೆ ರಾಜ್ಕುಮಾರಿ ಥರ ಕಾಣಬೇಕು. ನೋಡೆ, ನಿಮ್ಮಣ್ಣನ ನೀನ್ ಎಷ್ಟೇ ಕೀಟ್ಲೆ ಮಾಡಿದ್ರು ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ನಾನು ಅಷ್ಟೇ ಪ್ರೀತಿಯಿಂದಲೇ ಕೀಟ್ಲೆ ಮಾಡ್ತೀನಿ ಅಲ್ವಾ ಅಣ್ಣ? ಲೈ, ನಾಯಿನ ಯಾರ ಒಳಗೆ ಬಿಟ್ಟಿದ್ದು? ಮುಳ್ಳೆ ಕಾಚೆ ಕಳ್ಸ್ರು. ಕಾದಿ ಕಾವಲ್ಗಿದೆ ಅಂತ ಕಾಕಿನ ಎದುರಾಕೊಂಡ್ರೆ ತುಪ್ಪಾಕಿ ತೋರಿಸ್ಬಿಡ್ತೀನಿ. ತುಪ್ಪಾಕಿ ತೋರಿಸ್ತಂತ ಬಂದವರೆಲ್ಲ ಮಾಮೂಲಿ ಇಸ್ಕೊಂಡು ಶೋಕಿ ಮಾಡ್ತಾವ್ರೆ. ಬೇಕಿದ್ರೆ ಹೇಳು, ಮೂಟೆನ ಮನೆ ಕಳಿಸ್ತೀನಿ. ಏಯ್, ಇನ್ನ 24 ಗಂಟೆ ಒಳಗಡೆ ನಿನ್ನ ಎಲ್ಲ ಕ್ರಮಗಳನ್ನ ಕ್ಲೋಸ್ ಮಾಡಬೇಕು. ಇಲ್ಲ ಅಂದ್ರೆ ನಿನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಏನೋ ನಗ್ತೀಯಾ? ನೀನ್ ಮಾಡಿರೋ 24 ಕೊಲೆಗಳಲ್ಲಿ ಒಂದೇ ಒಂದು ಕ್ಲೂ ಸಿಕ್ಕರೆ ಸಾಕು, ಕಂಬಿಯಿಂದ ನಿನ್ನ ಮುದ್ದೆ ಮುರಿಸ್ತೀನಿ. ನಾನು ಯಾರು ಗೊತ್ತೇನೋ? ಎಮ್ಮೆಲೆ ಅಳಿಯ. ನಿಮ್ಮ ಮಾವಂಗೆ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ತೀಯ, ಅಷ್ಟೇ ತಾನೇ ನಿನ್ನ ಕೈಲಾಗೋದು. ನಮ್ಮ ಮಾವ ಟೆನ್ಷನ್ ಆದ್ರೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ತೀಯಾ? ಅಪ್ಪಿ ತಪ್ಪಿ ನಾನು ಟೆನ್ಷನ್ ಆದ್ರೆ ಬಾಕ್ಸಲ್ ಹಾಕಿ ನಿನ್ನೂರಿಗೆ ಪಾರ್ಸಲ್ ಮಾಡ್ಬಿಡ್ತೀನಿ. ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ಯಾರು ಯಾರನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ನಿಮ್ಮನ್ನ ಮೀಟ್ ಮಾಡಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ಈ ಸಂಡೇ ಮೀಟ್ ಮಾಡೋಣ. ಸರಿ, ಬೇಡ ಬಿಡಿ, ಮುಂದಿನ ವರ್ಷ ಮೀಟ್ ಮಾಡೋಣ. ನಾನು ಹಾಗೆಲ್ಲ ಹೇಳಿದ್ದು.
ನನ್ನ ಮೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಹಾಗಲ್ಲ ರೀ ನಾನು ಹೇಳಿದ್ದು. ಮತ್ತಿನ್ನೇಗೆ? ಆಯ್ತು, ಸಿಗ್ತೀನಿ. ಈ ಸಂಡೇ ಗೋಕಾಕ್ ರೆಸ್ಟೋರೆಂಟಲ್ಲಿ ಸಿಗೋಣ. ಓಕೆ, ಬಾಯ್. ಓಕೆ, ಬಾಯ್. ಎಲ್ಲರೂ ಅಷ್ಟೇ ಕಣೆ, ನಂಗೆ ಗೊತ್ತಿಲ್ದರೆ ಅದಾ. ದೇವ್ರೆ, ನೀನೇ ಕಾಪಾಡಬೇಕು. ಸೋನಿ, ಏನೇ ಅದು? ಅದು ಯಾವುದು? ಆಕಾಶ್ ಮೀಟ್ ಮಾಡಕ್ ಕರೀತಿದ್ದಾನೆ. ಹೋಗ್ಬಾರೆ, ಹುಡುಗರ್ದು 3ನೇ ಬೇಡಿಗೆ. ಅಷ್ಟಕ್ಕೂ ನೀನ್ ನನ್ನ ಪರ್ಮಿಷನ್ ಯಾಕೆ ಕೇಳ್ತಾ ಇದೀಯಾ? ಪರ್ಮಿಷನ್ ಅಲ್ಲ, ಅದು ಮತ್ತೆ ರೂಮ್ ಕರೀತಾ ಇದ್ದಾನ? ಚೇಚೆ ಇಲ್ಲಪ್ಪ. ಅಥವಾ ಯಾವ್ದಾದ್ರು ಫ್ಲಾಪ್ ಫಿಲಮ್ ನೋಡೋದಕ್ಕೆ ಕರೀತಾ ಇದ್ದಾನ? ಇಲ್ಲ ಕಣೆ, ಅವತ್ ನನ್ನ ಫೋಟೋ ಹಾಕಕ್ ಭಯ ಆಯ್ತು, ಅದಕ್ಕೆ ನಿನ್ ಫೋಟೋ ಹಾಕ್ದೆ. ಅದಕ್ಕೆ ಏನು ನೀನ್ ನನ್ನ ಫೋಟೋ ಹಾಕಿದ್ಯಾ? ಅಲ್ವೇ, ಇರೋ ಹುಡುಗರ್ನೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ನನ್ಗೆ. ಇದ್ ಯಾವ್ದೇ ಇದು ಹೊಸ ತಗೊಂಬಂದ್ ನನ್ ತಲೆ ಕಟ್ಟಿದ್ಯಾ? ಇವಳೊಬ್ಳು ದ್ರಾಬೆ. ಅಮ್ಮ ತಾಯಿ ನೋಡಿಲ್ಲಿ, 2 ಫೋನು ಸ್ವಿಚ್ ಆಫ್ ಮಾಡಿಟ್ಟಿದೀನಿ. ಅಕಸ್ಮಾತ್ ಆನ್ ಮಾಡಿದ್ರೆ ಮಿನಿಮಮ್ 20 ಕಾಲ್ ಬರುತ್ತೆ ಗೊತ್ತಾ? ಅಲ್ವೇ, ಹುಡ್ಗಿರ್ ಕಷ್ಟ ಹುಡ್ಗಿರೇ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ನೀನೇನೆ ನನ್ ಕಷ್ಟ ಇನ್ನೂ ಜಾಸ್ತಿನೇ ಮಾಡಿದ್ಯಾ? ಸಾರಿ ಕಣೆ, ಅದು ಟೈಮ್ ನೋಡ್ಕೊಂಡು ಹೇಳೋಣ ಅನ್ಕೊಂಡೆ, ಹೇಳಕ್ಕೆ ಆಗ್ಲಿಲ್ಲ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ನೀನು ನನ್ ಜೊತೆ ಬಾ, ಏನೋ ಮಿಸ್ಟೇಕ್ ಆಯ್ತು ಅಂತ ಹೇಳಿ ಮ್ಯಾನೇಜ್ ಮಾಡೋಣ. ಸರಿ ಬಿಡು, ಬರ್ತೀನಿ. ಅಕಸ್ಮಾತ್ ನೀನೇನಾದ್ರೂ ಬೇಡ ಅಂದ್ರೆ ನನ್ನ ಅಕೌಂಟ್ಗೆ ಇನ್ನೊಂದು ಹುಡುಗ ಬಂದ ಅಂತ ಖುಷಿಯಾಗಿರ್ತೀನಿ. ತಲೆ ಕೆಡ್ಸ್ಕೊಬೇಡ ಬಿಡೆ, ನಾ ಬರ್ತೀನಿ. ಎಲ್ರೋ? ಇವತ್ತು ಸಂಡೆ ಕಣ್ರೋ, ಬರೀ ಆಫೀಸ್ ಆಫೀಸ್ ಅಂತ ಸಾಯ್ತೀರ ನನ್ನ ಮಕ್ಕಳ್ರ. ಜೀವನದಲ್ಲಿ ಯಾವತ್ತು ಸುಖವಾಗಿರ್ತೀರ ನಂತರ ಥೂ ನನ್ನ ಮಕ್ಕಳ್ರ. ಇಡ ಫೋನ. ಅಯ್ಯೋ, ಫೇಸ್ಬುಕ್ ಹುಡುಗ ಕಾಲ್ ಮಾಡ್ತಿದ್ದಾನೆ. ಇವಾಗ ಇಮಿಡಿಯೇಟ್ಲಿ ನಾನು ಹುಡುಗಿ ತರ ಆಕ್ಟ್ ಮಾಡಬೇಕು. ಹಲೋ ಹಲೋ, ಹೇಗಿದೆಯಾ ಚಿನ್ನ? ಹಾ, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನೀನ್ ನೋಡ್ದಲ್ಲ ನೆಮ್ಮದಿನೇ ಇಲ್ಲ. ಯಾವಾಗ ಸಿಗ್ತೀಯಾ? ನಿಂಗ್ ಸಿಗ್ಬೇಕಂದ್ರೆ ಹಾಕೋ ಬರಕ್ ಬಟ್ಟೆನೇ ಇಲ್ವಲ್ಲ? ಬಟ್ಟೆನೇ ಇಲ್ವಾ? ಬೆಚ್ಚಲೇ ಇದ್ದೀನಿ. ಹೌದಾ? ಇಮಿಡಿಯೇಟ್ಲಿ ನೋಡ್ಬೇಕು ಅನಿಸ್ತಿದೆ. ಇವಾಗ್ಲೇ ಹಾ, ಓಹೋ ಬೇಡ, ಒಂದ್ 5,000 ರೂಪಾಯಿ ಹಾಕು, ಬಟ್ಟೆ ತಗೊಂಡು ಹಾಕೋ ಬಂದ್ಬಿಡ್ತೀನಿ. ಬಟ್ಟೆ ಇಲ್ದಲೆ ಭೇಟಿಯಾಗನ ಕಣೆ, ಸಖತ್ ಮಜಾ ಇರುತ್ತೆ. ನಿನ್ ಗಂಡ್ಸಲ್ವಾ? ಯಾಕೆ, ಹೆಂಗೈತೆ ಮೈಗೆ? 5,000 ಹಾಕು ಅಂದ್ರೆ ಈ ತರ ಕೇಳ್ತಿದ್ಯಾ? ಕೊಡ್ತೀನಿ, ಎಲ್ಲಿದೆಯೇ? ಫಸ್ಟ್ ದುಡ್ಡು ಹಾಕು, ಆಮೇಲೆ ಲೊಕೇಶನ್ ಹೇಳ್ತೀನಿ. ಆಯ್ತು, ಹಾಕ್ತೀನಿ. ಹಾ, ಆಯ್ತು, ಕಳಿಸ್ತೀನಿ. ಬಾಯ್ ಚಿನ್ನ. ಮುಂದಿನ ಜನ್ಮ ಅಂತಿದ್ರೆ ನಾನು ಹೆಣ್ಣಾಗೆ ಹುಟ್ಟಬೇಕು. ಆ ಹೆಣ್ಣಿನಲ್ಲಿ ಏನು ಸುಖ ಇದೆ ಅಂದ್ರೆ ಅಬ್ಬಬ್ಬ. ಶೀಘ್ರ ನನ್ನ ಮಕ್ಕಳ, ಇನ್ನು ಯಾರ್ಯಾರು ಫೋನ್ ಮಾಡ್ತಾರೆ ನೋಡ್ರ ನನ್ನ ಮಕ್ಕಳ. ಆಹಾ, ಏ ಗೂಬೆ, ಹುಡುಗರು ನಮ್ಗೋಸ್ಕರ ಬಂದ್ ಕಾಯ್ಬೇಕೆ? ಅದೇನೇ ರೂಲ್ಸು? ನೀನೇನೆ ಬರ್ಗಟ್ಟೋಳ್ತಾರ 1 ಅವರ್ ಮುಂಚೆ ಬಂದಿದ್ಯಲ್ಲೇ. ಅದು ಅವನ್ನ 5 ಗಂಟೆಗೆ ಬರಕ್ ಹೇಳಿದ್ದೆ. ಟೆನ್ಷನ್ ಅಲ್ಲಿ ನಿನ್ನ 4 ಗಂಟೆಗೆ ಕರ್ಕೊಂಬಂದ್ಬಿಟ್ಟೆ. ನಿನ್ ಟೆನ್ಷನ್ ಬಾಯಿಗೆ ಮಣ್ಣು ಹಾಕ ನನ್ ಪ್ರಾಣ ತಿಂತಿಯಲ್ಲೇ. ಓ, ನಿನ್ಗೆ ಹೇಗೆ ಹೇಳೋದ್ ನನ್ ಪ್ರಾಬ್ಲಮ್? ನಾನೀಗ ನೋಡಿದ್ರೆ ಊರ್ ತುಂಬಾ ಬಾಯ್ ಫ್ರೆಂಡ್ಸ್ ಇದಾರೆ. ನಾನೇನಾದ್ರೂ ಈಗ ಫ್ರೀ ಇರೋದು ನೋಡಿದ್ರೆ ಜೊತೆಗ್ ಬಂದಿರು ಅಂತಾರೆ. ನಿನಗೆ ಹೇಗೆ ಹೇಳದೆ ನನ್ ಪ್ರಾಬ್ಲಮು? ಸೋನಿ, ಅಯ್ಯೋ, ನೋಡ್ದ. ಆಯ್ ಸೋನಿ, ನೀನಲ್ಲಿ? ನೀ ಬರ್ತೀಯ ಅಂತ ಆಕಾಶವಾಣಿಲಿ ಹೇಳಿದ್ರು, ಅದಕ್ಕೆ ಕಾಯ್ತಿದ್ದೆ. ಒಳ್ಳೇದಾಯ್ತು ಬಿಡು, ಬಾ ಹೋಗೋಣ. ಹಾ ನಡಿ, ಬರ್ದೇ ಇದ್ರೆ ನೀ ಬಿಡ್ತೀಯಾ? ನಾನು ಲವ್ ಮಾಡ್ತಾ ಇರೋದು. ನಾ ಹೇಳಿಲ್ವೇನೆ, ನಾ ಫ್ರೀ ಆಗಿರಕ್ ಬಿಡಲ್ಲ ಕಣೆ ಇವ್ರು. ಬಾರೆ ಸೋನಿ, ಬಾ ಬೇಗ ಹತ್ತು. ಪಾರ್ಟಿ ಟುಡೇ. ಭೂಮಿ ಭೂಮಿ ಭೂಮಿ
ಹಾಯ್, ನೀವು ಭೂಮಿ ಫ್ರೆಂಡಾ? ಹೌದು. 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ, ಆಗಲೇ ಅವ್ರು ಹೋಗ್ಬಿಟ್ರು. ನಿಮ್ಮ ಜೊತೆ 1-2 ನಿಮಿಷ ಮಾತಾಡ್ಬೋದಾ? ಭೂಮಿ ಮಾತ್ಗೂ ಬಿಹೇವಿಯರ್ಗೂ ಸಂಬಂಧನೇ ಇರಲ್ಲ. ನಾನೇ ಎಷ್ಟೊಂದು ಸಲ ನೋಡಿದ್ದೀನಿ, ಯಾವಾಗಲೂ ಹುಡುಗರ ಜೊತೆ ಸುತ್ತಾಡ್ತಾನೆ ಇರ್ತಾಳೆ. ನಾನಂತೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಅವಳು ಹೆಂಗಾದ್ರೂ ಇರ್ಲಿ ಬಿಡಿ, ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳಕ್ ನೀವ್ ಯಾರು? ನಾನು ಅವಳನ್ನ ಲವ್ ಮಾಡಿ ಮದುವೆ ಆಗಿ ಸಂಸಾರ ಮಾಡಬೇಕು ಅಂತ ಕನ್ಸು ಕಾಣ್ತಾರೋ ಹುಡುಗ ಕಣ್ರಿ. ನಿಜವಾಗ್ಲು? ಬಟ್ ಅವಳು ಇರೋದೇ ಹಾಗೆ, ಓಪನ್ ಮೈಂಡೆಡ್. ನಿಮ್ಗಿಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಇಟ್ಕೊಳ್ಳೋಕೆ ಬಿಟ್ಬಿಡಕ್ಕೆ ಅದೇನು ಆಟದ ಸಾಮಾನ? ಒಂದ್ಸಲ ಕಮಿಟ್ ಆದ್ರೆ ಮುಗೀತು. 7 ಜನ್ಮನೂ ಅವಳ ಜೊತೆನೆ ಬಾಳೋದು. ಯಾಕೆ ನೀವು ಭೂಮಿನೇ ಲವ್ ಮಾಡ್ಬೇಕು? ನನಗೆ ಅವಳ ಭಾವನೆಗಳು, ಯೋಚನೆ ಮಾಡೋ ರೀತಿ, ಸಂಬಂಧಗಳಿಗೆ ಕೊಡೋ ಬೆಲೆ ಇದೆಲ್ಲ ಕಂಡ್ರೆ ತುಂಬಾ ಇಷ್ಟ ಆಗತ್ತೆ. ನೋಡೋಕ್ ನಿಮ್ ತರ ಇದ್ರಂತೂ ತುಂಬಾನೇ ಚೆನ್ನಾಗಿರೋದು. ನಂತರನಾ? ಹೌದು, ನಿಮ್ ಹಾಗೆ ಇನ್ನೋಸೆಂಟ್ ತರ. ಭೂಮಿಗೆ ಅಂತ ಚಾಕ್ಲೇಟ್ ತಂದಿದ್ದೆ, ಇದನ್ನ ಅವ್ರಿಗೆ ತಲುಪಿಸ್ಬಿಡಿ. ಕೊಡ್ತೀನಿ. ಹಾಗೆ ನನ್ನ ಬಗ್ಗೆನೂ ಸ್ವಲ್ಪ ಹೇಳಿ. ಹುಡುಗರ ಜೊತೆ ಸುತ್ತಾಡೋದನ್ನ ಬಿಡಕ್ಕೆ ಹೇಳಿ. ಹಾ, ಹೇಳಿ ನೋಡ್ತೀನಿ. ನಿಮ್ಮಂಥವ್ರು ಸಹವಾಸ ಮಾಡಿದ್ರೆ ಅವ್ರು ಬದಲಾಗಿ ಆಗ್ತಾರೆ. ಕಮ್ಯುನಿಕೇಷನ್ಗೆ ನಿಮ್ಮ ನಂಬರ್ ಕೊಡ್ತೀರಾ? ಥ್ಯಾಂಕ್ ಯು. 99166661. ನೀವು ಲವ್ ಮಾಡೋ ವಿಷಯ ಭೂಮಿಗೆ ಹೇಳಿದ್ದೀರಾ? ಇವತ್ತು ಹೇಳೋಣ ಅಂತ ಬಂದೆ, ಅದನ್ನು ನೀವೇ ಹೇಳಿಬಿಡಿ. ನಿಮ್ಮ ಹೆಸರೇನಂದ್ರಿ? ಚಿನ್ನು. ಥ್ಯಾಂಕ್ ಯು, ಬಾಯ್. ನನಗೇನೂ ಪ್ರಾಬ್ಲಮ್ ಇಲ್ಲ. ಮುಂಚೆಯಿಂದನೂ ನೀವು ಹಾಕಿಕೊಟ್ಟ ಮಾರ್ಗದರ್ಶನ ನಡೀತಾ ಇದ್ದೀನಿ. ಆ ಹುಡುಗಿ ಜಾತಕದಿಂದ ನಾನು ಸೇಮ್ ಆಗ್ತೀನಿ ಅಂದರೆ ನನಗೇನೂ ಡೌಟ್ ಇಲ್ಲ. ಹುಡುಗಿ ಏನೋ ಚೆನ್ನಾಗಿದ್ದಾಳೆ. ಆದರೆ ಅಂತ ಅಡ್ಡ ಮಾತು ಯಾಕೆ? ಮಾವನಿಗೂ ಈ ಮದುವೆ ಇಷ್ಟ ಸ್ವಾಮಿಗಳೇ. ಆದರೆ ಮೀಡಿಯಾದವರು ಇಂಥ ವಿಷಯ ಕಾಯ್ತಾ ಇರ್ತಾರೆ. ಪಬ್ಲಿಕ್ಕಲ್ಲಿ ಮಾನ ಹೋದರೆ ಆಮೇಲೆ ಜನ MLA ಇರಲಿ ಪಂಚಾಯತಿ ಮೆಂಬರು ಮಾಡಲ್ಲ. ಹಗಲು ರಾತ್ರಿ MLA 2ನೇ ಮದುವೆ ಆದಂಥ ತೋರಿಸಿ ಮಾನ ಕಳೀತಾರೆ ಸ್ವಾಮಿಗಳೇ. ಹಾಗೇನಾಗಲ್ಲ. ಅಷ್ಟಕ್ಕೂ ಮದುವೆ ಆದರೆ ಏನಾಗುತ್ತೆ? ಇರೋ 5 ಜನರ ಜೊತೆ 6ನೇವಳು ನಿಮ್ಮ ಕೀಪ್ ಆಗಿರ್ತಾಳೆ. ಕೀಪ್ ಅನ್ಬೇಡ್ರಿ ಪೂಜಾರ್ರಿ, ಅವಳನ್ನ ಹೆಂಡತಿ ಆಗೋಳು. ಈಗ ಸಾಹೇಬರ್ ಮುಖದ ಮೇಲೆ ಕಳೆ ಬಂತು. ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ಆದರೆ ಈ ಮದುವೆ ಗುಟ್ಟಾಗಿ ನಡಿಬೇಕು, ಯಾರಿಗೂ ಗೊತ್ತಾಗಬಾರ್ದು, ಎಲ್ಲೂ ಆಚೆ ಬರಬಾರ್ದು ಈ ವಿಷಯ. ಅರ್ಥ ಆಯ್ತಾ? ಅದೆಲ್ಲ ನನ್ನ ಮೇಲೆ ಬಿಡಿ, ನೀವು ಆರಾಮಾಗಿರಿ. ಬೇಗ ಡೇಟ್ ಫಿಕ್ಸ್ ಮಾಡಿ ಸ್ವಾಮಿಗಳೇ.